GDS ಪೋಸ್ಟ್ ಗೆ ಯಾರೆಲ್ಲ ಸೆಲೆಕ್ಷನ್ ಆಗಿದ್ರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ನೀವು ಹೋಗೋದಿರುತ್ತೆ. ಸೊ ನಿಮ್ಮ ಒಂದು ಎಲ್ಲಾ ಒಂದು ಒರಿಜಿನಲ್ ಡಾಕ್ಯುಮೆಂಟ್ಸ್ ಅನ್ನ ನೀವು ತಗೊಂಡೋಗ್ಬೇಕಾಗುತ್ತೆ. ಪ್ಲಸ್ ಅದರ 2 ಸೆಟ್ ಜೆರಾಕ್ಸ್ ಅನ್ನ ತಗೊಂಡೋಗ್ಬೇಕಾಗುತ್ತೆ. ಸೊ ಮೊದಲೇದಾಗಿ ಅದರಲ್ಲಿ SLC ಮಾರ್ಕ್ಸ್ ಕಾರ್ಡ್ ಮತ್ತು ನಿಮ್ದು ಕ್ಯಾಸ್ಟ್ ಸರ್ಟಿಫಿಕೇಟ್, ಆಧಾರ್ ಕಾರ್ಡ್, ಕಂಪ್ಯೂಟರ್ ಸರ್ಟಿಫಿಕೇಟ್, ಮೆಡಿಕಲ್ ಸರ್ಟಿಫಿಕೇಟ್, ನೀವು ಅಪ್ಲೈ ಮಾಡಿರುವಂತ ಅಪ್ಲಿಕೇಶನ್ ಅಕ್ನಾಲೇಜ್ಮೆಂಟ್ ಕಾಪಿ ಆಗಿ ತಗೊಂಡೋಗ್ಬೇಕಾಗುತ್ತೆ. 2 ಪಾಸ್ಪೋರ್ಟ್ ಸೈಜ್ ಫೋಟೋ, ನಿಮ್ಗೆ ಸೆಲೆಕ್ಷನ್ ಆಗಿರುವಂತ ಮೇಲ್ ಏನಾದ್ರು ಬರಿದ್ರೆ ಅದ್ರ ಕೂಡ ಜೆರಾಕ್ಸ್ ಅನ್ನ ತಗೊಂಡೋಗಿ. ಇಫ್ ಇನ್ ಕೇಸ್ ಬಂದಿಲ್ಲ ಅಂದ್ರೂ ಕೂಡ ಪರವಾಗಿಲ್ಲ, ಮೆರಿಟ್ ಲಿಸ್ಟ್ ಅಲ್ಲಿ ಆಲ್ರೆಡಿ ನಿಮ್ದು ರಿಜಿಸ್ಟ್ರೇಷನ್ ನಂಬರ್ ಇರೋದ್ರಿಂದ ನೀವು PDF ನ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ರೆ ಓಕೆ. ಯಾಕಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಟೈಮ್ ಅಲ್ಲಿ ಇದನ್ನ ಕೇಳ್ಬೋದು. ಸೊ ಕ್ರಾಸ್ ಕ್ವಶನ್ ಕೇಳೋದು ತುಂಬಾ ಕಾಮನ್ ಅಲ್ಲಿ, ಅದಕ್ಕೋಸ್ಕರ. ಅಂಡ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ನೀವು ಎಲ್ಲಿ ಹೋಗ್ಬೇಕು ಅಂತ ನೋಡೋದಾದ್ರೆ, ನೀವು ಯಾವ ಊರಿಂದ ಅಪ್ಲೈ ಮಾಡಿದ್ರ ನಿಮ್ಮ ಊರಿನ ಡಿಸ್ಟಿಕ್ ಯಾವ್ದಿರುತ್ತೆ. ಫಾರ್ ಎಕ್ಸಾಂಪಲ್ ನೀವು ಹುಬ್ಳಿಯಿಂದ ಏನಾದ್ರು ಅಪ್ಲೈ ಮಾಡಿದ್ರ ಅಂತ ಅನ್ಕೊಳ್ಳಿ, ನಿಮ್ಮ ಒಂದು ಡಿಸ್ಟಿಕ್ ಬಂದು ಧಾರವಾಡ ಇರುತ್ತೆ. ಸೊ ನೀವು ಧಾರವಾಡ ಡಿಸ್ಟಿಕ್ ಗೆ ಹೋಗ್ಬೇಕಾಗುತ್ತೆ. ನಿಮ್ದು ಡಿಸ್ಟಿಕ್ ಯಾವ್ದಿರುತ್ತೆ ಆ ಒಂದು ಡಿಸ್ಟಿಕ್ ಗೆ ನೀವು ಹೋಗ್ಬೇಕಾಗತ್ತೆ. ಅಂಡ್ ನಿಮ್ಗೆ ಏನಾದ್ರೂ ಗೊತ್ತಾಗ್ಲಿಲ್ಲ ಅಂದ್ರೆ ಸೊ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ PDF ಹಾಕಿದೀನಿ, ಯಾವ ಊರಿಂದ ಅಪ್ಲೈ ಮಾಡಿದ್ರೆ ಸೊ ನಿಮ್ದು ಡಿಸ್ಟಿಕ್ ಯಾವ್ದಿರುತ್ತೆ ಅನ್ನೋದನ್ನ ಕೊಟ್ಟಿದ್ದೀನಿ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಕೆಲವೊಬ್ಬರಿಗೆ ಕನ್ಫ್ಯೂಷನ್ ಆಗ್ಬೋದು, ಬೆಂಗಳೂರು ಸೈಡ್ ಇರೋರ್ಗೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ಇದು, ಅದಕ್ಕೋಸ್ಕರ. ಅಂಡ್ ಅಷ್ಟೇ ಅಲ್ಲದೆ ಸೆಕೆಂಡ್ ಮೆರಿಟ್ ಲಿಸ್ಟ್ ಯಾವಾಗ ಬರುತ್ತೆ ಅಂತ ತುಂಬಾ ಜನ ಕೇಳ್ತಾ ಇದ್ರು. ಸೆಕೆಂಡ್ ಮೆರಿಟ್ ಲಿಸ್ಟ್ ಯಾವಾಗ ಬರುತ್ತೆ ಅಂತ ಅಂದ್ರೆ ಮಾರ್ಚ್ 23 ತನಕ ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಡೇಟ್ ಅನ್ನ ಕೊಟ್ಟಿದ್ದಾರೆ. ಸೊ ಈ ಡೇಟ್ ಅಲ್ಲಿ ಯಾರೆಲ್ಲ ಡಿಸ್ಕ್ವಾಲಿಫೈ ಆಗ್ತಾರೆ ಅಂದ್ರೆ ಯಾರು ಸೆಲೆಕ್ಟ್ ಆಗೋದಿಲ್ಲ ಅಲ್ವಾ. ಸೊ ಕೆಲವೊಬ್ರದ್ದು ಮಾರ್ಕ್ಸ್ ಅನ್ನ ಜಾಸ್ತಿ ಕೊಟ್ಟಿರ್ತಾರೆ, ಡಾಕ್ಯುಮೆಂಟ್ ಕರೆಕ್ಟ್ ಆಗಿರಲ್ಲ, ಮಿಸ್ ಮ್ಯಾಚ್ ಆಗ್ತಾ ಇರುತ್ತೆ, ಒಂದೊಂದರಲ್ಲಿ ಒಂದೊಂದ್ ತರ ಹೆಸರು ಇರುತ್ತೆ. ಸೊ ಈ ತರದ ಒಂದು ಸಣ್ಣ ಪುಟ್ಟ ರೀಸನ್ಸ್ ಗಳಿಂದ ಅವ್ರನ್ನ ಸೆಲೆಕ್ಟ್ ಮಾಡೋದಿಲ್ಲ, ಕ್ಯಾನ್ಸಲ್ ಮಾಡ್ಬಿಡ್ತಾರೆ ಅವರ ಒಂದು ಅಪ್ಲಿಕೇಶನ್. ಅವಾಗ ಯಾರೆಲ್ಲ ಸೆಲೆಕ್ಟ್ ಆಗೋಲ್ಲ ಅಲ್ವಾ, ಅವಾಗ ಎಷ್ಟು ಸೀಟ್ಸ್ ಉಳಿದಿದಾವೆ ಅಂತ ನೋಡ್ಕೊಂಡು ಮತ್ತೆ ಒಂದು ಮೆರಿಟ್ ಲಿಸ್ಟ್, ಸೆಕೆಂಡ್ ಮೆರಿಟ್ ಲಿಸ್ಟ್ ಅನ್ನ ಬಿಡ್ತಾರೆ. ಸೆಕೆಂಡ್ ಮೆರಿಟ್ ಲಿಸ್ಟ್ ಅಲ್ಲಿ ನಿಮ್ಗೆ ಕಟ್ ಆಫ್ ಸ್ವಲ್ಪ ಕಡಿಮೆ ಇರುತ್ತೆ. ಇದರ ಇಲ್ಲಿ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದೀನಲ್ವಾ, ಸೊ ಇದು ನಾನು ಪ್ರೆಡಿಕ್ಟ್ ಮಾಡಿರುವಂತ ಒಂದು ಕಟ್ ಆಫ್ ಮಾರ್ಕ್ಸ್ ಆಗಿರುತ್ತೆ. ಅಂಡ್ ಈ ಒಂದು PDF ಅನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಸೇಮ್ ಎಲ್ಲ ಒಂದು ಕ್ಯಾಸ್ಟ್ ಗೆ ರಿಲೇಟೆಡ್ ಆಗಿರುವಂತ ಕಟ್ ಆಫ್ ಮಾರ್ಕ್ಸ್ ನ ಇಲ್ಲಿ ನಾನು ಕೊಟ್ಟಿದ್ದೀನಿ. ಸೆಕೆಂಡ್ ಮೆರಿಟ್ ಲಿಸ್ಟ್ ಕಟ್ ಆಫ್ ಲಿಸ್ಟ್ ಏನಾದ್ರು ಬಂತಂದ್ರೆ PDF ನ ಅಪ್ಲೋಡ್ ಮಾಡ್ತೀನಿ. ಫಸ್ಟ್ ಮೆರಿಟ್ ಲಿಸ್ಟ್ ಬಂದಾಗ್ಲೂ ಕೂಡ ಟೆಲಿಗ್ರಾಮ್ ಅಲ್ಲಿ ನಾನು ಬಂದು ಒಂದು 10 ನಿಮಿಷಕ್ಕೆ ಅದನ್ನ ಅಪ್ಲೋಡ್ ಮಾಡಿದ್ದೀನಿ, ಯಾಕಂದ್ರೆ ನಾನ್ ಕನ್ಫರ್ಮ್ ಮಾಡ್ಕೋಬೇಕಾಗಿತ್ತು, ಅದಕ್ಕೋಸ್ಕರ. ಅಂಡ್ ಅಷ್ಟೇ ಅಲ್ದೇನೆ ಏನಾದ್ರು ಬೇರೆ ಅಪ್ಡೇಟ್ಸ್ ಬಂದ್ರು ಕೂಡ ನಾನು ಮತ್ತೆ ಟೆಲಿಗ್ರಾಮ್ ಅಲ್ಲಿ ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ನಮ್ಗೆ ಮೆಸೇಜ್ ಮಾಡಬಹುದು. ಇನ್ನು ಫಸ್ಟ್ ಮೆರಿಟ್ ಲಿಸ್ಟ್ ನ ರಿಸಲ್ಟ್ ಇನ್ನು ಯಾರು ಕೂಡ ನೋಡಿಲ್ಲ, ಟೆಲಿಗ್ರಾಮ್ ಅಲ್ಲಿ ಆಲ್ರೆಡಿ ಇದೆ. ಅಂಡ್ ಅಫಿಷಿಯಲ್ PDF ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೂಡ ಕೊಟ್ಟಿರ್ತೀನಿ. ಅಂಡ್ ಯಾರೆಲ್ಲ ಡಿಗ್ರಿ ಸ್ಟೂಡೆಂಟ್ಸ್ ಇದೀರಾ, ನೀವು SLC ಮಾರ್ಕ್ಸ್ ಕಾರ್ಡ್ ಅನ್ನ ನಿಮ್ಮೊಂದು ಕಾಲೇಜ್ ಅಲ್ಲಿ ಕೊಟ್ಟಿರ್ತೀರಾ. ನಾವ್ ಯಾವ ತರ ಇಸ್ಕೊಳ್ಳೋದು ಅಂತ ನೋಡೋದಾದ್ರೆ, ಜಸ್ಟ್ ನಿಮ್ಮೊಂದು ಕಾಲೇಜ್ ಅಲ್ಲಿ ಹೋಗಿ ನಿಮ್ ಪ್ರಿನ್ಸಿಪಾಲ್ ಗೆ ಒಂದು ರಿಕ್ವೆಸ್ಟ್ ಲೆಟರ್ ನ ಬರ್ದ್ಕೊಡಿ, ನಮ್ದು ಈ ತರ GDS ಪೋಸ್ಟ್ ಸೆಲೆಕ್ಷನ್ ಆಗಿದೆ, ಏನ್ ಮಾಡೋದಂತ. ಅವರು ನಿಮ್ಗೆ SLC ಮಾರ್ಕ್ಸ್ ಕಾರ್ಡ್ ಅನ್ನ ಕೊಡ್ತಾರೆ. ನೀವು ರಿಕ್ವೆಸ್ಟ್ ಲೆಟರ್ ನ ಬರ್ಕೊಟ್ರೆ ಅದರಲ್ಲಿ ಮೆನ್ಷನ್ ಮಾಡಿ ಯಾವ್ದಕ್ಕೆ ನೀವು SLC ಮಾರ್ಕ್ಸ್ ಕಾರ್ಡ್ ಅನ್ನ ಇಸ್ಕೋತಾ ಇದ್ದೀರಾ ಅಂತ. ಸೊ ಖಂಡಿತ ನಿಮ್ಗೆ ಕೊಟ್ಟೆ ಕೊಡ್ತಾರೆ. ಸೊ ಇನ್ನೂ ಏನಾದ್ರೂ ಡೌಟ್ಸ್ ಇದ್ರೆ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ಖಂಡಿತ ಅದ್ರ ಬಗ್ಗೆ ಕೂಡ ವಿಡಿಯೋ ಮಾಡ್ತೀನಿ ಅಂತ ಹೇಳ್ತಾ, ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ, ಇದೇ ತರದ ಗೌರ್ಮೆಂಟ್ ಜಾಬ್ ಅಪ್ಡೇಟ್ಸ್ ಅನ್ನ ಇದರಲ್ಲಿ ಕೊಡ್ತಾ ಇರ್ತೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.